ಮಾಡಿರಿ ವಿದ್ಯಾರ್ಥಿಗಳೇ, ಸರಿಯಾಗಿ ಮಾಡಿರಿ, ಚೆನ್ನಾಗಿ ಮಾಡಿರಿ. ಇವೆಲ್ಲ ಇಂಥ ಒಂದು ಸ್ವಲ್ಪ ಗಣಿತ ಬಿರಿ ಅನ್ನೋದು ಕಲ್ತಿರಿ ಅಂದ್ರೆ ಮುಂದೆ ನಿಮಗೆ ಕೈ ಹಿಡಿಯೋರು ಯಾರೂ ಇಲ್ಲ. ಚೆಂದಾಗಿ ತಿಳ್ಕೊಂಡು ಮಾಡಿರಿ. ಮಗ್ಗಿ ಬರ್ಬೇಕು ನಿಮಗೆ. ಇಂಥ ಲೆಕ್ಕಗಳನ್ನು ನಾ ತಿಳಿಸ್ನು. ಮಾಡೋದಾತ ವಿಡಿಯೋ ಆನ್ ಮಾಡಿ. ಏನೂ ಇಲ್ಲ, ಬರೇ ತಲೆ ಓಡಿಸೋದು ಅಷ್ಟೇ. ಸ್ಥಾನದಲ್ಲಿ ಹಾಕೋದು, ತಲೆ ಓಡಿಸೋದು, ಎರಡೇ ಕೆಲಸ. ಎರಡು ದೂರದ ಲೆಕ್ಕದಲ್ಲ, ಅಷ್ಟೇ ಬೇಗ ನೀವು ಉತ್ತರ ಸಿಗ್ತು. ನೋಡೋದು, ಪ್ರಯತ್ನ ಮಾಡೋದು. ನಾನು ನೋಡ್ತನು. ಇನ್ನೊಂದು ಸಲ ಪ್ರಶ್ನೆ ನೋಡ್ರಿ, ನೀವು ಮಾಡೋ ತನಕ ಒಂದು ಸ್ವಲ್ಪ ಟೈಮ್ ಕೊಟ್ಟನು. ಓಕೆ, ನೋಡ್ರಿ ಇಲ್ಲಿ ನೀವು ಇಂಥ ಲೆಕ್ಕಗಳು ಬಂದಾಗ ಭಾಜ್ಯದಾಗ ದಶಮಾಂಶ, ಭಾಜ್ಯಕದ ದಶಮಾಂಶ ಬಂದು ಅಂದ್ರೆ ಇನ್ನು ಸಣ್ಣ ಲೆಕ್ಕಗಳು ಅದು ಒಂದು ಬಿಟ್ಟರೆ ಇನ್ನೆಲ್ಲ ಸಣ್ಣ ಲೆಕ್ಕಗಳು ಬರ್ತಾವೆ. ಇನ್ನೊಂದು ಸ್ವಲ್ಪ ದೊಡ್ಡ ಇರಲಿ, ಕಲೀರಿ. ಯಾಕಂದ್ರೆ ಇದನ್ನು ಹೆಂಗೆ ಹಚ್ತದೆ ನೋಡ್ರಿ. 0.693 ಸರ್ವಾಸ ಬಾಗಿಲೆ ಹಾಕಬೇಕು. 0.9. ಇದನ್ನು ದಶಮಾಂಶ ತೆಗಿಬೇಕಾದ್ರೆ ಮ್ಯಾಲೆ ಕೊಡ್ಬೇಕು ಸ್ಥಾನದಲ್ಲಿ, ಇದ್ರ ವಿರುದ್ಧ ಅಂದ್ರೆ 10. ಇದು ಬಿಂದುದ ಮುಂದೆ ಒಂದೇ ಅದಂದ್ರೆ 10 ಕೊಡ್ರಿ. ಇದು ಬಿಂದುದ ಮುಂದೆ 3 ಅಂದ್ರೆ 1 ಮುಂದೆ 3 0 ಕೊಡ್ರಿ. ನೋಡಿ, ಭಾಳ ಸರಳ ಇದು. ನೋಡಿ, 1 ಮುಂದೆ 3 0 ಕೊಡ್ಬೇಕು. ಯಾಕಂದ್ರೆ ಬಿಂದುದ ಮುಂದೆ 3 ಅಂಕೆ ಇವು, 3 0 ಕೊಡ್ರಿ. ಬಿಂದುದ ಮುಂದೆ ಒಂದೇ ಅಂಕೆ ಅದಂದ್ರೆ ಇದರ ಸ್ಥಾನ ಬೆಲೆ ಮ್ಯಾಲೆ ಕೊಡಬೇಕು, ಇದರ ಸ್ಥಾನ ಬೆಲೆ ತಳಗೆ ಕೊಡ್ಬೇಕು. ಇದು ನೆನ್ಪಿಟ್ಕೋಬೇಕು ನೀವು. ಸರ್ ಇಟ್ಟಾರ ಅಂತ ತಿಳ್ಕೊಂಡಲ್ಲ, ಹೆಂಗೆ ಕೊಡಬೇಕು ತಿಳಿತಲ್ಲ ನಿಮಗೆ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಯಾಕಂತಂದ್ರೆ ಹೆಂಗೆ ಮಾಡಬೇಕು ಗಣಿತಗಳನ್ನು ನೋಡಿ. 0.693 ಸರ್ವಾಸವಾಗಲಿ. ಇದು 0.9. ಇಲ್ಲಿ ಗುಣಾಕಾರ ಹಾಕ್ರಿ, ಮೇಲೂ ಗುಣಾಕಾರ ಹಾಕ್ರಿ. ಇದರ ಸ್ಥಾನ ಬೆಲೆ ಬಿಂದುದ ಮುಂದೆ ಒಂದೇ ಅಂಕೆ ಅದಂದ್ರೆ 10 ಆಯ್ತು, 1 0. ಬಿಂದುದ ಮುಂದೆ 3 ಅಂಕೆ ಅಂದ್ರೆ 1 ಮುಂದೆ 3 0 ಕೊಡಬೇಕು. ಈ 0 ಹೊತ್ತು, ಈ 0 ಹೊತ್ತು, ಎರಡು ಸ್ಥಾನ ಬಿಟ್ಟು ದಶಮಾಂಶದಾಗ ಇಡಬೇಕು. ಇದು ಪೂರ್ಣ ಸಂಖ್ಯೆ ಆತಂತ ತಿಳ್ಕೊಬೇಕು. ಈಗ ನೀವು ರೀತಲ್ಲ. 9 1 9 7 63, 6 ಉಳಿತು. 9 7 63. ಈ 77ಕ್ಕೆ ನೀವು ತಳಗೆ 100 ಇಟ್ರಿ ಅಂತಂದ್ರೆ ದಶಮಾಂಶ ಸ್ಥಾನದಾಗ ಎಷ್ಟು ಆಗ್ತದೆ? 2 ಸ್ಥಾನ ಬಿಟ್ಟು ಉತ್ತರ ಇಟ್ಬಿಟ್ರಿ. 0.70. ನಿಮಗೆ ಇಂಥವೆಲ್ಲ ಸರಳೀಕರಣದಾಗ ಇಂಥವೇ ಗಣಿತ ಬೀಳ್ತಿರ್ತಾವ. ಇದಕ್ಕಿಂತಲೂ ಸಣ್ಣ ಗಣಿತಗಳು ಹಾಕ್ತೀವಿ. ಈಗ ನೋಡಿ, 0.896 ಸ್ಥಾನ ಬೆಲೆ 0.8 ಗುಣಲ್ಲೇ ಇಲ್ಲೊಂದು ಗುಂಡ್ಲೆ ಹಾಕ್ರಿ. ಇದರ ಸ್ಥಾನ ಬೆಲೆ ಮೇಲೆ ಕೊಡ್ರಿ 10. ಇದರ ಸ್ಥಾನ ಬೆಲೆ 3 ಸ್ಥಾನ, 3 0 ಕೊಡ್ಬೇಕು. ಯಾಕೆ? ಇದು 3 ಸ್ಥಾನ ಅದ. 8 1 8 1 8, 8 1 8, 1 ಉಳಿತು. 8 2 16. ಈ 0 ಹೊತ್ತು, ಈ 0 ಹೊತ್ತು, ಬರೋಬ್ಬರಿ 112 ಡಿವೈಡೆಡ್ ಬೈ 100. ಸ್ಥಾನ ಬೆಲೆದಾಗ 1.12. ಆನ್ಸರ್ ಇಸ್ ಈಕ್ವಲ್ ಟು 1.12. ಆನ್ಸರ್ ಇಸ್ ಈಕ್ವಲ್ ಟು 0.77. ಇನ್ನು ಇಂಥ ಗಣಿತಗಳು ಬರ್ತಾವೆ. ಸ್ಥಾನ ಬೆಲೆ ಹಾಕಿ ಭಿನ್ನ ರಾಶಿಯ ಭಾಗಾಕಾರ ಅಂತಾರೆ. ಈಗ ಇದೊಂದು ಭಾಳ ದೊಡ್ಡದ ಅಂತ ತಿಳ್ಕೊಂಡು ಇದನ್ನೊಂದು ಮಾಡಿಬಿಡು. ಇದು ದಶಮಾಂಶ ತೆಗೆದು ಬಿಡ್ರಿ 879 ಆಯ್ತು ಭಾಗಾಕಾರ. ನೋಡಿ, ಈಗ ಅವು 2 ಸ್ಥಾನ ನಾವು ಮುಂದೆ ಸರಿಸ್ಬೇಕು. ಇದನ್ನು ನಾವು ಪೂರ್ಣ ಮಾಡ್ಕೋಬೇಕಾದ್ರೆ ಬಿಂದುದ ಮುಂದೆ 2 ಸ್ಥಾನ ಅದ ಅಂದ್ರೆ ಈ 2 0 ಮುಂದೆ ಹೋತಂದ್ರೆ ಏನಾಗ್ತದೆ? ಅದು ಬಿಂದು 2 3 7 5 9 3 7. ನೋಡ್ರಿ, 2 0 ಮುಂದೆ 2 ಸ್ಥಾನವಲ್ಲ, 79.79 2 ಸ್ಥಾನ. 2 ಸ್ಥಾನ ನೀವು ಮುಂದೆ ಒಗೆದ್ರಿ ಅಂತಂದ್ರೆ ಇವೆಲ್ಲ ದಶಮಾಂಶ ಭಿನ್ನ ರಾಶಿನೇ ಆಗಿಬಿಟ್ಟು ನೋಡಿ. ಹಿಂದೆ ನೀವು 0 ಇಟ್ಕೋಬಹುದು, ಏನು ಸಂಬಂಧ ಇಲ್ಲ.
ನೋಡ್ರಿ ಎಷ್ಟು ತಲಿ ಅದ. ಈ ಸ್ಥಾನ ಇಡಲಿ ಭಾಳ ಇಂಪಾರ್ಟೆಂಟ್ ಇದೆ. ಭಾಗಾಕಾರ ಏನು ಭಾಳ ಬಿರಿಯಲ್ಲ. ಸ್ಥಾನನ್ನೇ ಹೆಂಗೆ ಇಡಬೇಕನ್ನೋದು ನೀವು ತಿಳ್ಕೊಬೇಕು ಮೊದಲು. ಹೆಂಗೆ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ, ಯಾಕಂದ್ರೆ ಇದು ಭಾಳ ಕಾಂಪ್ಲಿಕೇಟೆಡ್ ಗಣಿತ ಅಂದ್ರೂ ಭಾಗಾಕಾರ ಅಂತೂ ನೀವು ದೊಡ್ಡ ಅಂಕಿ ಭಾಗಾಕಾರ 2-3 ರೌಂಡ್ ಬಂದವು. ಯಾಕಂದ್ರೆ ಪೂರ್ಣ ಸಂಖ್ಯೆದ ದೊಡ್ಡ ಅಂಕಿ ಭಾಗಾಕಾರ ತಿಳಿಸಿನ ಅವು ಸೀರಿಯಲ್ದೊಳಗೆ ಬರ್ತಾವೆ. ಈಗ ನಾವು ಏನು ಮಾಡಬೇಕು, 879 ನೀವು ಮಾಡ್ಕೊಂಡ್ರಿ ಅಂತಂದ್ರೆ, ಪೂರ್ಣ ಸಂಖ್ಯೆ ಮಾಡ್ಕೊಂಡ್ರಿ ಅಂತಂದ್ರೆ 2 ಸ್ಥಾನ ಮುಂದೆ ಸರಿಸಿದ್ರೆ ಎಲ್ಲಿಗೆ ಬರ್ತದ, 2 ರೀಚಿಗೆ ಬರ್ತದ. ನೋಡ್ರಿ 2, 3, 7, 5, 9, 3, 7. ಈಗ ನೀವು 879 ಬಾಗಿಸ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಶುರುವಾತಿಗೆ ದಶಮಾಂಶ ಅದ, ಇಲ್ಲಿ 0 ಅದ ಅಂತ ತಿಳ್ಕೊರಿ. ಶುರುವಾತಿಗೆ ದಶಮಾಂಶ ಅದ ಅಂದ್ರೆ 0 ಬಿಂದು ಕೊಡ್ರಿ, ಸಿಕ್ತು ನಿಮಗೆ. ಎಲ್ಲಿ ತನಕ ಬಾಗಿಸ್ತೀರಿ ಬಾಗಿಸ್ರಿ. 23ಕ್ಕೆ 8ರಲ್ಲೇ ಬಾಗಿಸ್ರಿ. 8 3ಲೇ 24 ದೊಡ್ಡದಾಗ್ತದೆ. 8 2ಲೇ ನೋಡ್ರಿ 2 9ಲೇ 18 ಕೈಲ ಬಂತು 1. 2 7 14 1 15 ಕೈಲ ಬಂತು 1. 8 7 16 1 17 ನೋಡ್ರಿ. 8 3ಲೇ 24 ದೊಡ್ಡದಾಗ್ತದ. 8 2ಲೇ 16. 879 ಗುಂಡ್ಲೆ 2. 2 9ಲೇ 18 1. 2 7 14 1 15 1. 2 8ಲೇ 16 1 17. 15ರಾಗ 8 ಹೋದ್ರೆ 7 ಕೈಲ ಬಂತು 1. 7ರಾಗ 6 ಹೋದ್ರೆ 1. 13ರಾಗ 7 ಹೋದ್ರೆ 6 0. ಇವು 9 ತೋರಿ. 8 5ಲೇ 40. 8 6ಲೇ 48. 8 7ಲೇ 56. 7ರಲ್ಲೇ ಮಾಡಿ ನೋಡ್ರಿ. 7 9ಲೇ 63 ಕೈಲ ಬಂತು 6. 7 7ಲೇ 49 1 6 55 ಕೈಲ ಬಂತು 5. 7 8ಲೇ 56. 56 1 5 61. 61 53 ಸಣ್ಣದಾತ್ ನೋಡಿ. ಇನ್ನೊಂದ್ಸಲ ಗುಣಾಕಾರ ಮಾಡ್ಬೇಕು, ಯಾಕೆ ಮಾರ್ಕ್ಸ್ ಹೋಗ್ತಿರ್ತಾವೆ. 7 9ಲೇ 63 6. 7 7 49 4 55. 7 8ಲೇ 56 1 5 61. ರೈಟ್. 7ರಲ್ಲಿ ಹಚ್ಚರಿ 61 53. 9ರ 3 ಆದ್ರೆ 6. 7ರಾಗ 5 ಆದ್ರೆ 2. 1ರಾಗ 1 ಆದ್ರೆ 0 0. ಇಲ್ಲಿ 3 ತಗೋರಿ, ಸಣ್ಣದಾತು ಕೊಡ್ರಲ್ಲಿ 0. ಈ 7 ತಗೋರಿ, ಭಾಗಿಸಿ ನೋಡ್ರಿ. 8 3ಲೇ 24. 8 3ಲೇ 24 ನೋಡೋಣ, ಮಾಡಿ ನೋಡೋಣ. 8 4ಲೇ 32 ದೊಡ್ಡದು. 8 3ಲೇ 3 ಮಗ್ಗಿ ಮಾಡ್ರಿ. 3 9ಲೇ 27 ಕೈಲ ಬಂತು 2. 3 7 21 1 2 23. 3 8ಲೇ 24 1 2 26. 26 37 ನೋಡ್ರಿ, 3ಲೇ ಭಾಗ ಹೋತು ನೋಡ್ರಿ. 26 37. 26 37. 0 0 0 0. ಆನ್ಸರ್ ಇಸ್ ಈಕ್ವಲ್ ಟು 0.2703. ಲಕ್ಷ ಕೊಟ್ಟು ನೋಡ್ರಿ. ನೀವು ಇಂಥ ಗಣಿತಗಳು ಮಾಡಿದ್ರಿ ನಿಮಗೆ ನವೋದಯದಾಗಲ್ಲ, ಸೈನಿಕ್ ಸ್ಕೂಲ್ ಆಲ್ ಕಾಂಪಿಟೇಷನ್ದೊಳಗೆ ನೀವು ರ್ಯಾಂಕ್ ಬರ್ತೀರಿ. ಒಲಿಂಪಿಯಾಡ್ದಾಗ ರ್ಯಾಂಕ್ ಬರ್ತೀರಿ, ಸೈನಿಕ್ ಸ್ಕೂಲ್ನಾಗ ರ್ಯಾಂಕ್ ಬರ್ತೀರಿ, ನವೋದಯದಾಗ ಬರ್ತೀರಿ. ಇಂಥ ಗಣಿತಗಳನ್ನು ಕಲ್ತಿರಿ ಅಂದ್ರೆ